ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಶಾಲೋಮ್. ಶಾಲೋಮ್ ಅಂದರೆ ಸಮಾಧಾನವಾಗಲಿ ಮತ್ತು ಶುಭವಾಗಿರಲಿ, ಆರೋಗ್ಯ ಭಾಗ್ಯದಲ್ಲಿ ಎಂಬುದಾಗಿ ಹೆಸರಿನ ಅರ್ಥವಾಗಿದೆ. ಇವತ್ತು ಈ ವಿಡಿಯೋ ಮಾಡತಕ್ಕಂಥ ಕಾರಣವೇನೆಂದರೆ, ಇಮಾನುವೇಲ್ ಮುದ್ದೆ ಅವರ ಹೆಸರು. ನಮ್ಮ ಒಂದು ಸಭೆಯ ಒಂದು ಮೆಂಬರ್ ಆಗಿದ್ದಾರೆ ಅವರು ಸ್ಪಷ್ಟವಾಗಿ. ಮತ್ತು ದೇವರು ಅವರಿಗೆ ದಯ ತೋರಿಸಿದ ಪ್ರಕಾರವಾಗಿ ಅವರು ಬಡವರಿಗೆ, ದಿಕ್ಕಿಲ್ಲದವರಿಗೆ ಮತ್ತು ದೀನರಿಗೆ ಮತ್ತು ಯಾರೂ ಇಲ್ಲದಂಥ ಈ ಸ್ಥಳದಲ್ಲಿರ್ತಕ್ಕಂಥ ಜನರಿಗೆ, ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್ನಾಗಲಿ ಮತ್ತು ಬೇರೆ ಬೇರೆ ಒಂದು ಪ್ರಾಂತದಲ್ಲಿ ಜನ ಏನು ಚಳಿಗಾಲದಲ್ಲಿ ಕುಳಿತಿರ್ತಾರೋ, ಇವ್ರು ಯಾರು ಕುಳಿತಿರ್ತಾರೆ ಅಂದರೆ ಅವ್ರಿಗೆ ಯಾರೂ ಸಹಾಯ ಇಲ್ಲ. ಬೇಸರವಾಗಿರ್ತಕ್ಕಂಥ ಜನರು, ಅವರಿಗೆ ಕುಟುಂಬದಂಥವ್ರಿಲ್ಲ, ಬಂಧು ಬಳಗೋದರಿಲ್ಲ, ರಕ್ತ ಸಂಬಂಧಿಕರು ಯಾರು ನೋಡ್ತಕ್ಕಂಥರಾಗಿ ಇಲ್ಲದ ಕಾರಣ ಅವರಿದ್ದಂಥ ಈ ಸ್ಥಳದಲ್ಲಿ ಹೋಗಿ ಮತ್ತು ನಮ್ಮ ಒಂದು ಇಮಾನುವೇಲ್ ಅವ್ರ ಟೀಮ ವರ್ಕ್ ಕೆಲಸ ಮಾಡಿದ್ದಾರೆ. ಅವರಿಗೆ ಹಚ್ಕೊಳ್ಳೋಕೆ ಬ್ಲ್ಯಾಂಕೆಟ್ಸ್ ಆಗಲಿ ಅಥವಾ ಊಟದ ವ್ಯವಸ್ಥೆ ಆಗಲಿ ಮತ್ತು ತಿರುಗಿ ನೀರಿನ ವ್ಯವಸ್ಥೆಯಾಗಲಿ ಸಹಾಯ ಮಾಡಿದ್ದಾರೆ. ದೇವರು ಅವರಿಗೆ ಬಲಪಡಿಸಿದ ಕಾರಣ, ಅವ್ರ ಪಕ್ಷವಾಗಿದ್ದು ದೇವರಿದ್ದಿನ ಕಾರಣ ಮತ್ತು ಇವತ್ತು ಅವರಿಗೆ ಕಾರ್ಯವನ್ನು ಮಾಡುವುದಕ್ಕಾಗಿ ಮುಂದಾಗಿದ್ದಾರೆ. ಮಾತ್ರವಲ್ಲದೆ ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಕೂಡ ಹಣ್ಣು ಹಂಚುವುದರ ಮುಖಾಂತರವಾಗಲಿ ಮತ್ತು ತಿರುಗಿ ಅವರಿಗೆ ಕೂಡ ಬ್ಲ್ಯಾಂಕೆಟ್ಸ್ ಕೊಡ್ತಕ್ಕಂಥ ಮುಖಾಂತರವಾಗಲಿ ಈ ಕಾರ್ಯ ಕೂಡ ಮಾಡಿದ್ದಾರೆ. ದೇವರು ಅವರಿಗೆ ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆವಾಗಿರುತ್ತದೆ. ಯಾಕಂದರೆ ಇದು ಒಂದು ನಮ್ಮ ಕಲ್ವರಿ ಮಿರಕಲ್ ಟೆಂಪಲ್ ಮಿಷನ್ ಟ್ರಸ್ಟ್ ವತಿಯಿಂದ ಮತ್ತು ಇದೊಂದು ಸಹಾಯ ಮಾಡುವುದಕ್ಕಾಗಿ ಅವರು ಮುಂದೆ ಬಂದು ಸಿದ್ಧವಾಗಿದ್ದಾರೆ. ನಮ್ಮ ಟ್ರಸ್ಟಿಗೆ ಅವರು ಡೊನೇಟ್ ಮಾಡಿದ್ದಾರೆ. ಇದ್ರ ಮುಖಾಂತರವಾಗಿ ಮತ್ತು ನಾವು ಅನೇಕ ಒಂದು ಪ್ರಾಂತಗಳಲ್ಲಿ ಹೋಗಿ ದೇವರು ಮಾಡಿರ್ತಕ್ಕಂಥ ಉಪಕಾರವನ್ನು ಜ್ಞಾಪಕ ಮಾಡುತ್ತಾ ಮತ್ತು ದಿಕ್ಕಿಲ್ಲದವರಿಗೆ ಅವರಿಗೆಲ್ಲರಿಗೆ ಬ್ಲ್ಯಾಂಕೆಟ್ಸ್ ಮುಖಾಂತರವಾಗಿ ಮತ್ತು ಊಟದ ವ್ಯವಸ್ಥೆ ಮುಖಾಂತರವಾಗಿ, ಆಹಾರದ ಮುಖಾಂತರ ಮತ್ತು ಇವೆಲ್ಲ ಕಾರ್ಯ ಮಾಡೋದಕ್ಕೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಕ್ಕಂಥನಾಗಿರುತ್ತಾನೆ. ಮತ್ತು ಇಮಾನುವೇಲ್ ಮುದ್ದೆ ಅವರಿಗೆ ತುಂಬ ಧನ್ಯವಾದಗಳು. ದೇವರು ಹೇರಳವಾಗಿ ನಿಮ್ಮನ್ನು ಇನ್ನು ಅತಿ ಹೆಚ್ಚಿಗಾಗಿ ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯದ ಅನುಸಾರವಾಗಿ ನೋಡ್ತೇವೆ. ವಾಕ್ಯದಲ್ಲಿ ದೇವರು ಏನು ಮಾತಾಡ್ತಾನೆ ಎಂಬುದಾಗಿ ನೋಡುವಾಗ ಕೀರ್ತನೆಗಳು 41ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ ದೇವರು ಈ ರೀತಿಗೆ ಮಾತಾಡುತ್ತಾನೆ. ಏನು ಮಾತಾನಂದರೆ, ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು ಎಂಬುದಾಗಿ ನೋಡ್ತೇವೆ. ಯಾರಿಗೆಂದರೆ ದಿಕ್ಕಿಲ್ಲದವನಿಗೆ ಪರಾಂಬರಿಸ್ತಾರಲ್ಲ ಅವನೇ ಧನ್ಯನೆಂಬುದಾಗಿ. ಎಲ್ಲರೂ ಅನ್ಕೋತೇವೆ ನಾವು, ಇವ್ರಿಗೆ ಯಾರೂ ಇಲ್ಲ ಅಂತ ಅಂಬದು ಅನ್ಕೋತೇವೆ. ಆದರೆ ದಿಕ್ಕಿಲ್ಲದವರಿಗೆ ದೇವರೇ ಸಹಾಯಕನನ ಮತ್ತು ದೇವರು ಕೆಲವೊಬ್ಬರಿಗೆ ಆರಿಸಿಕೊಳ್ತಾನೆ, ಕೆಲವೊಬ್ಬರಿಗೆ ಆರಿಸಿಕೊಂಡು ಸಹಾಯ ಮಾಡೋದಕ್ಕಾಗಿ ದೇವರು ಕಾರ್ಯ ಮಾಡ್ತಾನೆ. ನೋಡಿ, ಇವತ್ತು ಅನೇಕ ಜನರು ದುಡ್ಡು ವ್ಯರ್ಥವಾಗಿ ಖರ್ಚು ಮಾಡ್ತಾರೆ. 31st ನೈಟ್ನಲ್ಲಿ ಕೂಡ ಅನೇಕ ಒಂದು ಜನರು ಕುಡಿದು ತಿಂದು ಲೋಕ ರೀತಿಯಾಗಿ ದುಡ್ಡನ್ನೆಲ್ಲ ವೆಚ್ಚವಾಗಿ ಖರ್ಚು ಮಾಡ್ತಕ್ಕಂಥರಾಗಿರ್ತಾರೆ. ನೀವು ಏನು ಕುಡಿಯೋದು ತಿನ್ನುವುದು ಇದಕ್ಕೆ ದುಡ್ಡನ್ನು ಉಪಯೋಗ ಮಾಡ್ತಿರಲ್ಲ. ಈ ದುಡ್ಡಿನಲ್ಲಿ ನೀವು ಒಂದು ವೇಳೆ ದಿಕ್ಕಿಲ್ಲದವರಿಗೆ, ಬಡವರಿಗೆ, ದೀನರಿಗೆ, ಯಾರೂ ಇಲ್ಲದಂಥ ಒಂದು ಜನಗಳಿಗೆ ನೀವು ಒಂದು ವೇಳೆ ಈ ರೀತಿ ಸಹಾಯ ಮಾಡೋದ್ರೆ ದೇವರು ನಿಮಗೇನು ಮಾಡ್ತಾನಂದರೆ, ಆಪತ್ಕಾಲದ ನಿಮಗೆ ಬಂದಾಗ ದೇವರು ನಿಮ್ಮನ್ನು ಸಹಾಯ ಮಾಡ್ತಾನೆ, ನಿಮ್ಮನ್ನು ರಕ್ಷಿಸ್ತಾನೆ. ಕೇಡುಗಳಿಂದ, ಅಪಾಯಗಳಿಂದ, ಸಂಕಟಗಳಿಂದ, ಶೋಧನೆಗಳಿಂದ ದೇವರು ನಿಮ್ಮನ್ನು ರಕ್ಷಿಸಿ ಬಿಡುಗಡೆ ಮಾಡ್ತಕ್ಕಂಥನಾಗಿರುತ್ತಾನೆ. ಯಾಕಂದರೆ ದೇವರು ವಾಕ್ಯ ಸ್ಪಷ್ಟವಾಗಿ ದಿಕ್ಕಿಲ್ಲದವರನ್ನು ಪರಾಂಬರಿಸುವ ಧನ್ಯನೆಂಬುದಾಗಿ. ಒಂದು ವೇಳೆ ನೀವು ವಾರದಲ್ಲಾಗಲಿ, ತಿಂಗಳಲ್ಲಾಗಲಿ ಅಥವಾ ವರ್ಷದಲ್ಲಾಗಲಿ ಸ್ವಲ್ಪ ಅಮೌಂಟು ನೀವು ಕೂಡಿಸಿಡ್ತಕ್ಕಂಥನಾಗಿರ್ಬೇಕು. ನೀವು ಸ್ವಲ್ಪ ಅಮೌಂಟು ಕೂಡಿಸಿಟ್ಟು ಈ ರೀತಿ ಸಹಾಯ ಮಾಡೋದ್ರೆ ನೀವು ಧನ್ಯನಾಗಿ ಬಾಳ್ವೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಅನೇಕ ಜನರು ನಿಮ್ಮ ಮನೆಯಲ್ಲಿ ಬರ್ಕತ್ತಿಲ್ಲ, ನಿಮ್ಮ ಕೈ ಕೆಲಸದಲ್ಲಿ ಬರ್ಕತ್ತಿಲ್ಲ, ನಿಮಗೆ ಅಭಿವೃದ್ಧಿ ಇಲ್ಲ. ನೀವು ಅಂತೀರ, ಅನೇಕ ಜನರು ಹೇಳ್ತೀರಿ ಸ್ಪಷ್ಟವಾಗಿ, ನಾವೆಷ್ಟು ಸಂಪಾದನೆ ಮಾಡಿದ್ರೂ ಕೂಡ ನಮ್ಮ ಮನೇಲಿ ಬರ್ಕತ್ತಿಲ್ಲ ಎಂಬುದಾಗಿ ಹೇಳ್ತೀರಿ. ಯಾಕೆ ಮನೆಯಲ್ಲಿ ಬರ್ಕತ್ತು ಇಲ್ಲ ಎಂಬುದಾಗಿ ನಾವು ನೋಡುವಾಗ, ನಾವು ದಿಕ್ಕಿಲ್ಲದವರಿಗೆ ಪರಾಂಬರಿಸ್ತಕ್ಕಂಥರಾಗಿಲ್ಲಲ್ಲ, ಬಡವರಿಗೆ ನಾವು ದೀನರಿಗೆ, ಬಟ್ಟೆ ಇಲ್ಲದವರಿಗೆ, ವಸ್ತ್ರ ಇಲ್ಲದವರಿಗೆ, ಆಹಾರ ಇಲ್ಲದವರಿಗೆ ನಾವು ಸಪೋರ್ಟ್ ಮಾಡ್ತಕ್ಕಂಥರಾಗಿಲ್ಲ. ಅದಕ್ಕಾಗಿ ನಮ್ಗೆ ಕೆಲವೊಂದು ಸಮಸ್ಯೆಗಳು ಬರ್ತಾವೆ. ಆದರೆ ಒಂದು ವೇಳೆ ನೀನು ಈ 2025 ಆಗಿಲ್ಲೇನೋ, ಆದರೆ 26ನೇ ವರ್ಷದಲ್ಲಿ ನೀನು ಸ್ಪಷ್ಟವಾಗಿ ಹೆಜ್ಜೆ ಇಟ್ಟಿದ್ದಿ. ಈ ಹೆಜ್ಜೆ ಇಡುವುದರ ಮುಖಾಂತರವಾಗಿ ಈ ವರ್ಷದಿಂದ, ಇದೇ ದಿನದಿಂದ ನೀನು ಸ್ವಲ್ಪ ಹಣವನ್ನು ತಿಂಗಳಿಗೆ ವಾರಕ್ಕೆ 100, 200, 1000 ಈ ರೀತಿ ಕೂಡಿಸೋದ್ರೆ ಒಂದು ವರ್ಷಕ್ಕೆ ಒಂದು 10, 15 ಸಾವಿರ, ಒಂದು 20 ಸಾವಿರ ರೂಪಾಯಿ ನಿನ್ಗೆ ಆಟೋಮೆಟಿಕ್ಲಿ ನಿನ್ನ ಮನೇಲಿ ಜಮಾ ಆಗಿರ್ತಾವೆ. ಈ ಹಣವನ್ನು ಜಮಾ ಆಗಿರ್ತಾವಲ್ಲ, ಈ ದುಡ್ಡಿನಿಂದ ನೀ ಈ ರೀತಿ ಸಪೋರ್ಟ್ ಮಾಡ್ಬೋದು. ಬಡವರಿಗೆ, ದೀನರಿಗೆ, ದರಿದ್ರರಿಗೆ, ಹಾಸ್ಪಿಟಲ್ ಬಿದ್ದಂಥ ವ್ಯಕ್ತಿಗಳಿಗೆ ಈ ರೀತಿ ನೀವು ಮಾಡುವುದಾದರೆ ಎಷ್ಟೋ ಉತ್ತಮ. ನೀನು ಮಾಡ್ತಿಲ್ಲ, ಈ ಆಶೀರ್ವಾದ ನಿನ್ನ ಸಂತತಿ ಅವರೆಲ್ಲ ಅನುಭವಿಸ್ತಾರೆ. ಯಾಕಂದರೆ ನಾವು ಕೂಡಿಸಿಡಬೇಕೆ ಒಂದೇ ಆಶೀರ್ವಾದ. ಈ ಆಶೀರ್ವಾದವನ್ನು ಕೂಡಿಸಿಟ್ಟಿರುವಾಗ ದೇವರು ಎಷ್ಟೊಂದು ಕಾರ್ಯ ಮಾಡ್ತಾರೆ. ನೋಡಿ, ನಮ್ಮ ಇಮಾನುವೇಲ್ ಒಳಗೆ ದೇವರೆಷ್ಟೋ ಅದ್ಭುತ ಮಾಡ್ಯಾನೆ. ದೇವರಿಗೆ ಎಷ್ಟೋ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥನಾಗಿರುತ್ತಾನೆ. ಯಾಕಂದರೆ ಈ ರೀತಿ ಕಾರ್ಯ ಮಾಡುವುದಾದರೆ ದೇವರು ನಿಮ್ಗೆ
ಸಮೃದ್ಧಿ ಕೊಡ್ತಾನೆ, ಸಂತೃಪ್ತಿ ಕೊಡ್ತಾನೆ, ಎಲ್ಲದರಲ್ಲಿ ಬರ್ಕತ್ ಕೊಡ್ತಾನೆ ಮತ್ತು ಏನು ಕಡಿಮೆ ಇಲ್ಲದವರಾಗಿ ನಿಮ್ಮನ್ನು ದೇವರು ಸಹಾಯ ಮಾಡ್ತಕ್ಕಂಥನಾಗಿರ್ತಾನೆ. ಯಾಕಂದರೆ ಬಡವರಿಗೆ ನೀವು ನೋಡ್ತಕ್ಕಂಥರಾಗಿದ್ದಿರಲಿಲ್ಲ, ದಿಕ್ಕಿಲ್ಲದವ್ರಿಗೆ ಕೂಡ ನೋಡ್ತಕ್ಕಂಥರಾಗಿದ್ದಿರಲಿಲ್ಲ. ಇದರಿಂದ ದೇವರು ನಿಮಗೆ ಎಷ್ಟೊಂದು ಆಶೀರ್ವಾದ ಮಾಡಿ ನಡೆಸ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೀವಲ್ಲ, ಧರ್ಮೋಪದೇಶ ಕಾಂಡದಾಗ ಕೂಡ ದೇವರು ಎಷ್ಟೋ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತಾಡ್ತಕ್ಕಂಥನಾಗಿರ್ತಾನೆ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಮಾತಾಡುತ್ತಾನೆ. ಆ ಮಾತೇನೆಂದರೆ, ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಎಂಬುದು ನೋಡ್ತೇವೆ. ನೀವು ಉದಾರ ಮನಸ್ಸಿನಿಂದ ಕೊಡುವುದರಿಂದ ದೇವರು ನಿಮ್ಗೆ ಏನು ಮಾಡ್ತಾನೆ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬರ್ಕತ್ ಕೊಡ್ತಾನೆ, ನಿಮಗೆ ಅಭಿವೃದ್ಧಿ ಮಾಡ್ತಾನೆ. ಎಲ್ಲರಿಗಿಂತ ಮೇಲಾಗಿ ಹೆಚ್ಚಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ನಿಮ್ಗೆ ಯಾವುದೂ ಕಡಿಮೆ ಇರಲ್ಲ. ದುಡ್ಡಿನ ವಿಷಯ ಕಡಿಮೆ ಇರಲ್ಲ, ಅನ್ನ ವಸ್ತ್ರ ವಿಷಯ ಕಡಿಮೆ ಇರಲ್ಲ. ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಸಮಸ್ಯೆ ಶೋಧನೆ ಬಂದರೂ ಕೂಡ ಅದು ಕೆಲವು ನಿಮಿಷ ಅಥವಾ ಕೆಲವು ಗಂಟೆ ಒಳಗೆ ಅದು ಪರಿಹಾರ ಆಗಲ್ಲ. ಯಾಕೆ ಪರಿಹಾರ ಆಗೋಗ್ತದೆ? ಯಾಕೆ ಅಂದರೆ ಈ ವಿಷಯಗಳಂತಂದರೆ ಕೆಲವೊಂದು ಸರ್ತಿ ಸೈತಾನ್ ಕೂಡ ಅಪಾಯಗಳು ನಿಮ್ಮ ಈ ಒಳ್ಳೆಯ ಕಾರ್ಯ ಮಾಡುವಾಗ ನಿಮ್ಮ ಮೇಲೆ ಒಂದು ಅಪಾಯಗಳು ತೆಗೆದುಕೊಂಡು ಬರ್ತಾನೆ ಸೈತಾನನು. ಆದರೆ ಸೈತಾನನು ಎಷ್ಟು ಅಪಾಯಗಳು ತೆಗೆದುಕೊಂಡು ಬಂದರೂ ಕೂಡ ಅದು ನಿಮ್ಮ ಒಳಗೆ ನಿಲ್ಲಲ್ಲ, ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯದ ಕೂಡ ನಿಲ್ಲಲ್ಲ. ಯಾಕಂದರೆ ಅದಕ್ಕೆ ಅವಕಾಶ ನೀವು ಕೊಟ್ಟಿಲ್ಲ, ಅದಕ್ಕಾಗಿ ನಿಮ್ಮ ಒಳಗೆ ಅದು ನಿಂದಿರಲ್ಲ. ನಿಮಗೆ ಸ್ವಲ್ಪಟ್ಟಿ ಕಾಡಿಸೋ ಹೊರತು ನಿಮಗೆ ಏನು ಹಾನಿ ಆಸ್ಪದ ಮಾಡ್ಲಿಕ್ಕೆ ಚಾನ್ಸಸ್ ಅದಕ್ಕೆ ಇಲ್ಲೇ ಇಲ್ಲ. ಯಾಕಂದರೆ ದೇವರು ನಿಮ್ಮ ಸಂಗಡ ಇರ್ತಾನೆ. ನೀವು ಕೈ ಹಾಕಿರ್ತಕ್ಕಂಥ ಎಲ್ಲ ಕೆಲಸದಲ್ಲಿ ದೇವರು ಸಫಲತೆ ಕೊಡ್ತಾನೆ. ನೀವು ಪಟ್ಟಂಥ ಪ್ರಯಾಸದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಕೂಡ ದೇವರು ನಿಮ್ಮ ಜೊತೆಗಾರನಾಗಿದ್ದು ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾನೆ. ಇವತ್ತು ಯಾಕೆ ನೀವು ಅಭಿವೃದ್ಧಿ ಹೊಂದಿಲತ್ತಿಲ್ಲ ಅಂದ್ರೆ ಈ ಕಾರ್ಯ ಮಾಡಲು ಕಾರಣ ಅಭಿವೃದ್ಧಿ ಹೊಂದಿಲತ್ತಿಲ್ಲ. ಒಂದು ವೇಳೆ ಈ 2026ರಲ್ಲಿ ಕೊನೆ ದಿನದಲ್ಲಿ ಅಥವಾ ಈ ಮಧ್ಯದಲ್ಲೇ ಒಂದು ವೇಳೆ ನಿಮಗೆ ದೇವರು ಅದ್ಭುತ ಮಾಡ್ಯಾನ, ಕಾರ್ಯ ಮಾಡ್ಯಾನ ನಿಮ್ಮ ಜೀವಿತದಲ್ಲಿ ಅಂದರೆ ನೀವು ಈ ರೀತಿ ಮಾಡ್ಬೋದರೆ ಎಷ್ಟೋ ಒಂದು ಉತ್ತಮ. ಮನಸ್ಸನ್ನು ನೋಯಿಸ್ಕೊಳ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರೆಲ್ಲ ನೀ ಹಿಂಗ್ಯಾಕೆ ಮಾಡ್ದು ಹಂಗ್ಯಾಕೆ ಮಾಡ್ದು ಅದು ಮಾಡಬಾರ್ದಾಗಿತ್ತು, ಅವ್ರಿಗೆ ಯಾಕೆ ಮಾಡಿದೆ ಇವ್ರಿಗೆ ಯಾಕೆ ಮಾಡಿದ್ವಿ ಅಂಥದ್ದು ಕೂಡ ನಿಮ್ಮ ಕುಟುಂಬಸ್ಥರು ಕೂಡ ಯಾರಿಗಿದು ಬರ್ಲಿಕ್ಕೆ ಅವಕಾಶ ಅನಿಸಿರ್ಬಾರ್ದು. ಯಾಕಂದರೆ ನಿಮ್ಮ ಕುಟುಂಬಸ್ಥರು ಎಲ್ಲರೂ ಒಂದೇ ಮನಸ್ಸಿನಿಂದ ಧಾರಾಳವಾಗಿ ನೀವು ಹಂಚಿ ಹೋದರೆ ದೇವರಷ್ಟೇ ಒಂದು ಅತ್ಯಧಿಕವಾಗಿ ಅಭಿವೃದ್ಧಿ ಮಾಡ್ತಾನೆ. ಈ ನಮ್ಮ ಇಮಾನುವೇಲಿಗೆ ನೋಡಿರಿ, ಕಳೆದ ದಿನ 2023ರಲ್ಲಿ ಸ್ವಲ್ಪ ಕಷ್ಟಕರ ಜೀವಿತ ಇತ್ತು. 24ರಲ್ಲಿ ದೇವರು ಭಾಳಷ್ಟು ಅದ್ಭುತ ಮಾಡ್ಯಾನ, 25ರಲ್ಲಿ ಕೂಡ ಭಾಳಷ್ಟು ಅದ್ಭುತ ಮಾಡ್ಯಾನ. ಅವ್ರಿಗೆ ನಡೆಸ್ಲತ್ತಾನ ದೇವರು. ಯಾಕಂದರೆ ಆತ್ಮಿಕವಾಗಿ ಸಾಹಸದವ್ರು ಒಳ್ಳೆ ಒಂದು ಸಾಹಸದಲ್ಲಿ ಬೆಳೀತಕ್ಕಂಥ ವ್ಯಕ್ತಿಯರ, ಆತ್ಮಿಕವಾಗಿರ್ತಕ್ಕಂಥ ವ್ಯಕ್ತಿಯರ. ಅದಕ್ಕಾಗಿ ದೇವರು ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟನ, ಅದರಲ್ಲಿ ಬರ್ಕತ್ ಕೂಡ ಕೊಟ್ಟನ. ದೇವರವ್ರಿಗೆ ಈ ರೀತಿಗೆ ಅಭಿವೃದ್ಧಿ ಮಾಡ್ತಾನೆ. ಯಾಕಂದರೆ ಅವರಿಗೆ ಒಂದು ಚಿಂತೆ ಅದ, ಏನಂದರೆ ಬಡವರಿಗೆ ವಿಷಯವಾಗಿ ಚಿಂತೆ ಅದ, ದಿಕ್ಕಿಲ್ಲದವ್ರ ವಿಷಯವಾಗಿ ಚಿಂತೆ ಅದ, ದೀನರ ವಿಷಯವಾಗಿ ಚಿಂತೆ ಅದ, ರೋಗಿಗಳ ವಿಷಯವಾಗಿ ಚಿಂತೆ ಅದ, ಯಾರು ಇಲ್ಲದಂಥವ್ರ ವಿಷಯ ಕೂಡ ಅವ್ರಿಗೆ ಒಂದು ಚಿಂತೆ ಅದ. ಆ ಚಿಂತೆ ಇದ್ದಿನ ಕಾರಣ ದೇವರು ಅವ್ರಿಗೆ ಸಹಾಯ ಮಾಡ್ತಾನೆ. ನೋಡಿರಿ, ಸಹಾಯ ಮಾಡಬೇಕಾದ್ರೆ ಮನಸ್ಸು ದೊಡ್ಡದಾಗಿರ್ಬೇಕು. ಮನಸ್ಸು ದೊಡ್ಡದಾಗಿತ್ತಂದ್ರೆ ಪ್ರಾರ್ಥನೆ ಪೂರ್ವಕವಾಗಿರ್ತೀರಿ. ಪ್ರಾರ್ಥನೆ ಪೂರ್ವಕವಾಗಿರ್ತಕ್ಕಂಥ ಮನುಷ್ಯ ಭಕ್ತಿವಂತನಾಗಿರ್ತಕ್ಕಂಥ ಮನುಷ್ಯ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥನಾಗಿರ್ತಾನೆ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತಲ್ಲ, ದಿಕ್ಕಿಲ್ಲದವರಿಗೆ ಪರಂಪರಿಸುವ ಧನ್ಯನೆಂಬುದಾಗಿ. ದಿಕ್ಕಿಲ್ಲದಂತಕ್ಕಂಥ ವ್ಯಕ್ತಿಗಳಿಗೆ ದೇವರೇ ದಿಕ್ಕಾಗಿರ್ತಾನೆ. ಆದರೆ ಒಂದು ಮನುಷ್ಯನ ಮುಖಾಂತರವಾಗಿ ದೇವರಿಗೆ ಸಹಾಯ ಮಾಡ್ತಾನೆ. ಮತ್ತು ದೇವರು ನಮ್ಮ ಒಂದು ಇಮಾನುವೇಲ್ ಮುಖಾಂತರವಾಗಿ ಕಾರ್ಯ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ, ಮತ್ತು ಇಮಾನುವೇಲ್ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯ, ವ್ಯಾಪಾರ, ಬಿಸ್ನೆಸ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನು ಮತ್ತು ಅವ್ರ ತಾಯಿ ತಂದೆ, ಅವರು ಅಣ್ಣ ತಮ್ಮರ ಅಕ್ಕ ತಂಗಿರು ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆವಾಗಿರುತ್ತದೆ. ಮತ್ತು ನಮ್ಮ ಸಭೆ ಮುಖಾಂತರವಾಗಿ ಈ ಒಂದು ಕಾರ್ಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥನಾಗಿರುತ್ತಾನೆ. ಓಕೆ ಇಮಾನುವೇಲ್, ತುಂಬ ಧನ್ಯವಾದಗಳು. ದೇವರು ಹೇಳುವ ಈ ವರ್ಷ ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಈ ವಿಡಿಯೋ ನೋಡ್ತಕ್ಕಂಥ ನಿಮ್ಮೆಲ್ಲರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥನಾಗಿರುತ್ತೇನೆ. ಸ್ವಲ್ಪಷ್ಟು ಹಣವನ್ನು ಕೂಡಿಸಿ ವರ್ಷಕ್ಕೊಂದು ಸರ್ತಿ ಈ ರೀತಿ ನೀವು ಕಾರ್ಯ ಮಾಡುವುದರೆ ಎಲ್ಲ ಬಡ ಜನರಿಗೆ ದೇವರು ಎಷ್ಟೋ ಒಂದು ಅವ್ರ ಮೇಲೆ ಉಪಕಾರ ಮಾಡೋರು ಸಹಾಯ ಮಾಡ್ತಕ್ಕಂಥನಾಗಿರ್ತಾನೆ. ಮತ್ತು ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಡ್ತಕ್ಕಂಥನಾಗಿರುತ್ತಾನೆ. ಇದರಿಂದ ನೀವು ಮಾಡಿದ ಉಪಕಾರದಿಂದ ದೇವರು ಅದು ಪ್ರತ್ಯುಪಕಾರ ಮಾಡಿ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಉದ್ಯೋಗಕ್ಕೆ ದೇವರು ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ದೇವರು ಸಂತೃಪ್ತಿಯಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸ್ತಕ್ಕಂಥನಾಗಿರ್ತಾನೆ. ನೀವು ಹೋಗುವಾಗಲೂ ಬರುವಾಗಲೂ ಕೂಡ ದೇವರು ನಿಮ್ಮನ್ನು ಸಹಾಯ ಮಾಡ್ತಕ್ಕಂಥನಾಗಿರ್ತಾನೆ. ನಿಮ್ಮ ಕೈ ಕೆಲಸನೇ ಆಗಲಿ, ವ್ಯಾಪಾರ ಬಿಸ್ನೆಸ್ಸಲ್ಲಿ ದೇವರು ಅಭಿವೃದ್ಧಿ ಮಾಡ್ತಕ್ಕಂಥನಾಗಿರುತ್ತಾನೆ. ಅದಕ್ಕಾಗಿ ಬಡವರ ಮೇಲೆ ಮತ್ತು ದೀನರ ಮೇಲೆ, ದಿಕ್ಕಿಲ್ಲದವರ ಮೇಲೆ ಒಂದು ವೇಳೆ ನೀವು ಈ ರೀತಿ ಕರುಣೆ ತೋರಿಸಿದ್ರೆ ಅದು ದೇವರ ಸನ್ನಿಧಿಯಲ್ಲಿ ಎಷ್ಟೋ ಒಂದು ಉತ್ತಮವಾಗಿದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ.